ಅಂಗನವಾಡಿ ಕಾರ್ಯಕರ್ತರ ಹೋರಾಟಕ್ಕೆ ಕೊನೆಗೂ ಜಯ ದೊರೆತಿದೆ. ಕಾರ್ಯಕರ್ತೆಯರ ಮನವಿಗೆ ಸ್ಪಂದಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೇತನ ಪರಿಷ್ಕರಣೆಗೆ ಒಪ್ಪಿಗೆ ನೀಡಿದ್ದಾರೆ. ಇಂದು ಅಂಗನವಾಡಿ ಕಾರ್ಯಕರ್ತರ ಸಂಘಟಕರ ಜೊತೆ ನಡೆಸಿದ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಅಂಗನವಾಡಿ ಕಾರ್ಯಕರ್ತರಿಗೆ 1,000 ರೂಪಾಯಿ ವೇತನ ಹೆಚ್ಚಳ ಮತ್ತು ಸಹಾಯಕರಿಗೆ 500 ರೂಪಾಯಿ ಹೆಚ್ಚಳ ಮಾಡಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಅಂಗನವಾಡಿ ಕಾರ್ಯಕರ್ತರು 10,000ಕ್ಕೆ ಬೇಡಿಕೆ ಇಟ್ಟಿದ್ರು. ಆದರೆ ಅಷ್ಟೊಂದು ಆಗಲ್ಲ ಎಂದು ಸಭೆಯಲ್ಲಿ ಹೇಳಿದ್ದೇವೆ. ಬಜೆಟ್ನಲ್ಲಿ 1,000 ಮತ್ತು ಈಗ 1,000 ನೀಡಿದ್ದೇವೆ. ಒಟ್ಟು 8,000 ಗೌರವಧನ ನೀಡಲಾಗುವುದೆಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ನಾವು ಬಜೆಟ್ನಲ್ಲಿ 1,000 ರೂಪಾಯಿ ಹೆಚ್ಚು ಮಾಡಿದೆ. ಅಂಗನವಾಡಿ ಕಾರ್ಯಕರ್ತರಿಗೆ 1,000 ರೂಪಾಯಿ, ಹೆಲ್ಪರ್ಗಳಿಗೆ 500 ರೂಪಾಯಿ ಹೆಚ್ಚು ಮಾಡಿದ್ದೆ. ಮಿನಿ ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆ ಮಾಡಿರಲಿಲ್ಲ, ಹೆಚ್ಚು ಮಾಡಿರಲಿಲ್ಲ. ಈಗ ಅವ್ರ ಡಿಮ್ಯಾಂಡ್ ಏನಿತ್ತು ಅಂತಂದ್ರೆ ಕನಿಷ್ಠ 10,000 ರೂಪಾಯಿ ಕೊಡಬೇಕು ಅನ್ನೋದು, ಕನಿಷ್ಠ ವೇತನ ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗೆ. ಯಾಕಂದ್ರೆ ಕನಿಷ್ಠ ವೇತನ ಬರಲ್ಲ, ಇದು ಗೌರವಧನ ಕೊಡ್ತಾ ಇರೋದು ಅವರಿಗೆ. ನಾವು ವೇತನ ಅಲ್ಲ, ಗೌರವಧನ. ಚರ್ಚೆ ಆಗಿದ್ದು, ಆ ಚರ್ಚೆ ಆದಂಥ ಸಂದರ್ಭದಲ್ಲಿ 2-3 ಬೇಡಿಕೆಗಳು ಫೈನಾನ್ಸಿಗೆ ಸಂಬಂಧಪಟ್ಟಂತಿತ್ತು. ಆ 2-3 ಬೇಡಿಕೆಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಮಿಕ್ಕ ಬೇಡಿಕೆಗಳು ಈಗಾಗಲೇ ನಾವು ಪ್ರಧಾನ ಕಾರ್ಯದರ್ಶಿ ಮತ್ತು ನಿರ್ದೇಶಕರು ಏನಿದ್ದಾರೆ ಅವರ ಹಂತದಲ್ಲಿಯೇ ಕೂಡ ಚರ್ಚೆಗಳಾಗಿ ಸಂಬಂಧಪಟ್ಟಂತಹ ವಿಚಾರಗಳಿಗೆ ತೀರ್ಮಾನಗಳನ್ನು ಕೊಟ್ಟು ಸೂಚನೆಗಳನ್ನು ಕೊಟ್ಟು ಕೆಳ ಹಂತದಲ್ಲಿ ಅವುಗಳಿಗೆಲ್ಲರೂ ಕೂಡ ಸುತ್ತೋಲೆಗಳನ್ನು ಹೊರಡಿಸಿ ಎಲ್ಲವನ್ನು ಕೂಡ ಕ್ರಮ ವಹಿಸಲಾಗಿದೆ. ಇನ್ನು ಇವತ್ತಿನ ದಿವಸ ಈಗ ಸಾಹೇಬರು ಹೇಳಿದಂಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 1,000 ರೂಪಾಯಿ ಏನು ಬಡ್ಜೆಟ್ ಘೋಷಣೆ ಆಗಿತ್ತು ಅದನ್ನು ಹೊರತುಪಡಿಸಿ ಮತ್ತೊಂದು 1,000 ಹೆಚ್ಚು ಮಾಡಿರ್ತಕ್ಕಂಥದ್ದು. ಮಿನಿ ಅಂಗನವಾಡಿಗಳಿಗೆ ಇದುವರೆಗೂ ಕೂಡ ಹೆಚ್ಚು ಮಾಡಿರಲಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರಿಗೊಂದು 500 ರೂಪಾಯಿ ಹೆಚ್ಚು ಮಾಡಿರ್ತಕ್ಕಂಥದ್ದು ಮತ್ತು ಸಹಾಯಕರಿಗೆ ಮತ್ತೆ 500 ರೂಪಾಯಿನ ಹೆಚ್ಚು ಮಾಡಿರ್ತಕ್ಕಂಥದ್ದು ತೀರ್ಮಾನ ತಗೊಂಡಿದ್ದಾವೆ. ಮುಂದಿನ ವರ್ಷದಲ್ಲಿ ಯಾವುದೇ ರೀತಿಯ ಬೇಡಿಕೆಗಳನ್ನು ಈ ಹೆಚ್ಚು ಮಾಡುವಂಥ ವಿಷಯದಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಉಮಾಶ್ರೀ ಅವರು, ಹಣಕಾಸು ಇಲಾಖೆಯವರು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು. ಸೊ ಈಗ ನಾವು 4,000 ಕೇಳಿದ ಇದರಲ್ಲಿ 2,000 ರೂಪಾಯಿ ಇವತ್ತು ವರ್ಕರ್ಗೆ ಹೆಚ್ಚಳ ಆಗಿದೆ ಮತ್ತು ಸಹಾಯಕಿಗೆ 3,000 ಇದ್ದಿದ್ದು 4,000 ಆಗಿದೆ. ಮಿನಿ ಅಂಗನವಾಡಿ ವರ್ಕರ್ಗೆ 3,755 ಇದ್ದದ್ದು 1,500 ರೂಪಾಯಿ ಹೆಚ್ಚಳ ಆಗಿದೆ. ಅಂದರೆ 3,750 ಇಂಟು 1,500 ಪ್ಲಸ್ 1,500 ಈ ರೀತಿಯಲ್ಲಿ ಜಾಸ್ತಿ ಆಗಿದೆ. ಇದು ಒಂದು ಪಾಸಿಟಿವ್ ಸೈನ್ಸ್. ಯಾಕೆಂತ ಹೇಳಿದ್ರೆ ನಾವು 42 ವರ್ಷಗಳ ಕಾಲ ನಮ್ಮ ಸ್ಕೀಮ್ ಇದೆ. ಸೊ ಬಹುಶಃ ಈ ಸರ್ಕಾರದಲ್ಲೇ ಒಂದು 6,200 ರೂಪಾಯಿ ಒಟ್ಟು ಈ ಪೀರಿಯಡ್ ಅಲ್ಲಿ 4 ವರ್ಷದಲ್ಲಿ ನಮಗೆ ಅಂಗನವಾಡಿ ಕಾರ್ಯಕರ್ತರ ಹೋರಾಟಕ್ಕೆ ಕೊನೆಗೂ ಜಯ ದೊರೆತಿದೆ. ಕಾರ್ಯಕರ್ತರ ಮನವಿಗೆ ಸ್ಪಂದಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೇತನ ಪರಿಷ್ಕರಣೆಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರ ಸಂಘಟಕರ ಜೊತೆ ನಡೆಸಿದ ಸಭೆಯಲ್ಲಿ ಇಂದು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದ್ದು, ಅಂಗನವಾಡಿ ಕಾರ್ಯಕರ್ತರಿಗೆ 1,000 ರೂಪಾಯಿ ಹೆಚ್ಚಳ ಮತ್ತು ಸಹಾಯಕರಿಗೆ 500 ರೂಪಾಯಿ ಹೆಚ್ಚಳ ಮಾಡಿ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡಲು ನಮ್ಮ ಪ್ರತಿನಿಧಿ ಮಸೂದ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಕೆಲವೇ ದಿನಗಳ ಮುಂಚೆ ಅಂಗನವಾಡಿ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ನಡೆಸಿರುವ ಪ್ರತಿಭಟನೆ, ಅಹೋರಾತ್ರಿ ನಿರಶನ ಅದೆಲ್ಲವೂ ಈಗಲೂ ಕೂಡ ನೆನಪಿದೆ. ಕೊನೆಗೂ ಅವರ ಬೇಡಿಕೆಗಳಿಗೆ ಈಗ ಜಯ ದೊರೆತಂತಾಗಿದೆ ಅನ್ಸುತ್ತಾ? ಗೌರಿ ಚೇನೇಂದ್ರ ಮಾತು ಕೊಟ್ಟಂತೆ ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ಹೆಚ್ಚಳ ಮಾಡಿದೆ. ತನ್ನ ಮಾತನ್ನ ಆ ಮೂಲಕ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏಪ್ರಿಲ್ 10ನೇ ತಾರೀಕು ಸಭೆ ಮಾಡಿ ನಿಮ್ಮ ಸಮಸ್ಯೆ ಇತ್ಯರ್ಥಪಡಿಸ್ತೇವೆ ಅನ್ನೋ ಭರವಸೆ ಕೊಟ್ಟಿದ್ರು. ಅದರಂತೆ ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳು ಅಂಗನವಾಡಿ ಪದಾಧಿಕಾರಿಗಳ ಜೊತೆ ಮತ್ತೆ ಸಿಪಿಐ ಸಿಪಿಎಂ ಒಂದು ಸಭೆ, ಈ ಒಂದು ಸಭೆಯಲ್ಲಿ ಅವರ ಆಗ್ರಹದಂತೆ ವೇತನ ಹೆಚ್ಚಳ ಸಮ್ಮತಿ ಸೂಚಿಸಿದ್ರು. ಆದ್ರೆ ಅಂಗನವಾಡಿ ಸಭೆಯಲ್ಲಿ ಅದರ ಮುಖ್ಯಮಂತ್ರಿಗಳು ರಾಜ್ಯದ ಬರಗಾಲದ ಎಲ್ಲವನ್ನು ಪಡೆದುಕೊಂಡಿದ್ದು ಅಂಗನವಾಡಿ ಕಾರ್ಯಕರ್ತೆಯರಿಗೆ 1,000 ಇದೆ, ಅದ್ರ ಮೇಲೆ 1,000 ಹೆಚ್ಚಳ, ಮತ್ತೆ ಅಂಗನವಾಡಿ ಸಹಾಯಕಿಯರಿಗೆ ಅವ್ರಿಗೆ 500 ರೂಪಾಯಿ ಹೆಚ್ಚಳ ಮಾಡಿ ಒಟ್ಟಾರೆಯಾಗಿ ಸಹಾಯಕಿಯರಿಗೆ 4,000 ರೂಪಾಯಿ, ಅಂಗನವಾಡಿ ಕಾರ್ಯಕರ್ತೆಯರಿಗೆ 8,000 ರೂಪಾಯಿ
ವೇತನ ಹೆಚ್ಚಳ ಮಾಡಿ ಸರ್ಕಾರ ಸಮ್ಮತಿ ಸೂಚಿಸಿದೆ. ಇವತ್ತು ಅಥವಾ ನಾಳೆ ಸಂಬಂಧಪಟ್ಟಂತೆ ಅಧಿಸೂಚನೆ ಕೂಡ ಸರ್ಕಾರದಿಂದ ಹೊರಬೀಳುತ್ತೆ. ಒಟ್ಟಾರೆಯಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಅವರ ಬೇಡಿಕೆಯನ್ನ ಈ ಸರ್ಕಾರ ಈಡೇರಿಸಿದೆ. ಮತ್ತೆ ಇದರ ಜೊತೆಗೆ ಇನ್ನೊಂದೇ ಒಂದಷ್ಟು ಬೇಡಿಕೆಗಳನ್ನು ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಮುಖ್ಯಮಂತ್ರಿಗಳ ಮುಂದೆ ಇಟ್ಟರು. ಅದು ಪ್ರಮುಖವಾಗಿ ಅಂಗನವಾಡಿಯಲ್ಲಿ LKG ಮತ್ತು UKG ಪ್ರಾರಂಭ ಮಾಡಬೇಕು ಅನ್ನುವಂಥ ಬೇಡಿಕೆ ಕೂಡ ಒಂದಿತ್ತು. ಆ ಬೇಡಿಕೆಗೆ ಸಂಬಂಧಪಟ್ಟಂತೆಯೂ ಕೂಡ ಮುಂದೆ ಸಮಾಲೋಚನೆ ಮಾಡಿ ಇತ್ಯರ್ಥಪಡಿಸಬೇಕು ಅನ್ನುವಂತ ಸಮ್ಮತಿಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಗೌರೀಶ್, ಓಕೆ, ಧನ್ಯವಾದ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಮಸೂದ್ ಹೆಚ್ಚಿನ ಮಾಹಿತಿ ನೀಡಿದರು. ಇಂದು ನಡೆದ ಮಹತ್ವದ ಸಭೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳಿಗೆ ಸ್ಪಂದಿಸಿರುವ ಮುಖ್ಯಮಂತ್ರಿಗಳು ಕೈಗೊಂಡಿರುವ ನಿರ್ಧಾರದ ಬಗ್ಗೆ.